ನಿಮ್ಮ ಈ ಸಿನಿಮಾ ಇಂಡಸ್ಟ್ರಿ ಪ್ರವೇಶ ಹೇಗಾಯಿತು? ನಿಮ್ಮ ತಂದೆಯವರ ಅನಿಸಿಕೆ ಯಾವ ಥರ ಇತ್ತು? ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಆವಾಗಲೇ ಹೇಳಿದ್ರು, ನಿಮ್ಮ ತಾತ ಅವರು ಸಿನಿಮಾ ಇಂಡಸ್ಟ್ರಿಗೆ ನಿಮ್ಮ ತಂದೆಯವರಿಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಚೆನ್ನಾಗಿದೆ. ಅದೇ ಥರ ನಿಮ್ಮ ತಂದೆಯವರ ಅನಿಸಿಕೆ ಹೇಗಿತ್ತು ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದಾಗ? ನಮ್ಮ ತಂದೆ ಏನು ರೆಕಮೆಂಡೇಶನ್ನು ಆ ಥರ ಏನೂ ಇರಲಿಲ್ಲ. ನಾವು ಎಲ್ಲ ಶೂಟಿಂಗ್ಗಳಿಗೂ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ನಾನು ಸ್ವಲ್ಪ ತರಲೆ, ಆ್ಯಕ್ಟಿವ್ ಜಾಸ್ತಿ. ಸೊ ನನಗೇನಾಯಿತು, ಒಬ್ಬರು ನಿರ್ದೇಶಕರು ಕಂಡಕ್ಟರ್ ಕರಿಯಪ್ಪ ಅಂತ ಸೀರಿಯಲ್, ಅದರಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಒಂದು ಹುಡುಗನ ಕ್ಯಾರೆಕ್ಟರ್ ಇದೆ. ಸೊ ಒಂದು ಹೆಣ್ಣು ನೋಡೋಕ್ಕೆ ಬರ್ತಾರೆ. ಯಾರು? ನಮ್ಮ ಟೆನ್ನಿಸ್ ಕೃಷ್ಣ ಅವರು. ಅವರು ನಮ್ಮ ಅಕ್ಕನ ನೋಡೋಕ್ಕೆ ಬರ್ತಾರೆ, ಹೆಣ್ಣು ನೋಡೋಕ್ಕೆ. ಆ ಟೈಮಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ಅದು ರಮೇಶ್ ಭಟ್ ಅವರು ಇದ್ದರು ಅದರಲ್ಲಿ ಕ್ಯಾರೆಕ್ಟ್ರು. ಸೊ ನನಗೇನಾಯಿತು, ಇವತ್ತು ಕರೆಸಿ ನನಗೆ ನೆಕ್ಸ್ಟ್ ಡೇ ಬೆಳಗಿನ ಜಾವ 4 ಗಂಟೆಗೆ ನಾನು ಮಲಗಿದ್ದೆ, ಎಬ್ಬಿಸ್ಬಿಟ್ಟು ಡೈಲಾಗ್ ಹೇಳ್ಬಿಡಪ್ಪ ಅಂದರು. ನಾನು ಪಟ ಅದು ಏನಿದೆಯೋ ಡೈಲಾಗ್ ಹೇಳ್ಬಿಟ್ಟೆ. ಆವಾಗ ರಮೇಶ್ ಭಟ್ ಸರ್ಗೆ ಖುಷಿ ಆಗೋಯ್ತು. ಆಶ್ಚರ್ಯ, ಯಾಕೆಂದ್ರೆ ಪುಟ್ಟ ಮಗು, ರಿಹರ್ಸಲ್ ಇಲ್ಲ, ಏನಿಲ್ಲ, 4 ಗಂಟೆ ಬೆಳಗಿನ ಜಾವ ಎಬ್ಸಿ ಡೈಲಾಗ್ ಹೇಳು ಅಂದರೆ ಎಷ್ಟು ಚೆನ್ನಾಗಿ ಹೇಳ್ದ ಅಂತ. ಅವರು ನನಗೆ ಒಂದು ಒಳ್ಳೆ ಕಡೆ. ಇವತ್ತು ಜನ ಅವ್ರನ್ನ ಕಂಡ್ರೆ ಇವತ್ತಿಗೂ ಹೆಸರು ಅವರಿಗೆ ಇಂಡಸ್ಟ್ರಿನಲ್ಲಿ. ಇವತ್ತಿಗೂ ಜನ ಎಷ್ಟು ಇಷ್ಟಪಡ್ತಾರೆ ಅವ್ರನ್ನ. ನಮ್ಮ ದ ಗ್ರೇಟ್ ಶಂಕರ್ನಾಗ್ ಅವ್ರದ್ದು ಸೀರಿಯಲ್ ನಡೀತಾ ಇತ್ತು, ಮಾಲ್ಗುಡಿ ಡೇಸ್. ಅದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ ರಮೇಶ್ ಭಟ್ ಸರ್. ಅಂದ್ರೆ ನೀವು ಮಾಲ್ಗುಡಿ ಡೇಸ್ ಅಲ್ಲಿ ಮಾಡಿದ್ದೀರಾ? ಅದು ಶಂಕರ್ನಾಗ್ ಸರ್ ಅವ್ರ ಜೊತೆ? ಎಸ್. ಅದ್ಭುತ. ಅದೇ ನಾನು ಮಾಡಿದ್ದೆ ಫಸ್ಟ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದು. ಅದು ಶಂಕರಣ್ಣವರು ಡೈರೆಕ್ಷನ್ನಲ್ಲಿ. ನೋಡಿ ಯಾರಿಗೆ ಪುಣ್ಯ ಸಿಗತ್ತೆ. ಇವತ್ತಿಗೂ ಕೆಲವರೆಲ್ಲ ಅಯ್ಯೋ ಶಂಕರಣ್ಣ ಅವ್ರ ಡೈರೆಕ್ಷನ್ನಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ ಸಾರ್ ಅಂತಾರೆ. ಅದೇ ನಮ್ಮ ಭಾಗ್ಯ, ಸೌಭಾಗ್ಯ. ಅದೇ ದೇವ್ರಿಗೆ ಕೊಟ್ಟ ವರ ಅಷ್ಟೇ. ಹೌದೌದು, ಅದು ನಿಜವಾದ ಮಾತದು. ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇತ್ತು, ಮತ್ತು ಇವಾಗಲೂ ಇರುತ್ತೆ. ಶಂಕರಣ್ಣ ಇದ್ದಿದ್ದಿದ್ರೆ, ನಾವು ಅವ್ರ ಜೊತೆ ಕೆಲಸ ಮಾಡಿದಿದ್ರೆ, ಈಗ ಹೊಸ್ದಾಗಿ ಬರ್ತಾ ಇರೋ ಡೈರೆಕ್ಟರ್ಗಳು ಕೂಡ ಅದನ್ನೇ ಹೇಳೋದು, ನಾವು ಅವ್ರ ಜೊತೆ ಕಲ್ತಿದ್ದಿದ್ರೆ ನಮಗೆ ಇನ್ನೂ ಚೆನ್ನಾಗಿರ್ತಿತ್ತು, ಕನ್ನಡ ಇಂಡಸ್ಟ್ರಿ ಇನ್ನೂ ಬೇರೆ ಲೆವೆಲಲ್ಲಿ ಇರ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂದರೆ, ನೀವು ಆ ಸೀರಿಯಲಲ್ಲಿ ನೋಡಿ, ಈ ಸ್ವದೇಶಿ ವಸ್ತುಗಳನ್ನೆಲ್ಲ ಸುಟ್ಟಾಕ್ತಾರೆ. ಆ ಸೀನು ನಡೀತಾ ಇತ್ತು. ಅಂದರೆ ಶಂಕರಣ್ಣ ಅವರು ಒಬ್ಬರು ಬರೀ ನಿರ್ದೇಶಕರಲ್ಲ, ಅವರ ಹ್ಯುಮ್ಯಾನಿಟಿ, ಆಮೇಲೆ ಜನರ ಹತ್ರ ನಡ್ಕೋತಾ ಇದ್ದಿದ್ದ ರೀತಿ, ಎಷ್ಟು ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸೋರು. ನಮಗೆ ಚಾಕ್ಲೇಟ್ಸು, ಬಿಸ್ಕೆಟ್ಸು, ಯಾಕಂದರೆ ನಾವೆಲ್ಲ ಚಿಕ್ಕ ಹುಡುಗರು ಆವಾಗ. ನಮಗೆ ಎನ್ಕರೇಜ್ಮೆಂಟ್ಗೆ ಅವರು ಚಾಕ್ಲೇಟ್ ಕೊಡೋದು. ನೀನು ಈ ಡೈಲಾಗ್ ಹೇಳಿದ್ರೆ ಈ ಚಾಕ್ಲೇಟ್ ನಿಂಗೆ. ನಾವು ಪಟಾರ್ ಅಂತ ಹೇಳ್ಬಿಡ್ತಾ ಇದ್ವಿ, ಚಾಕ್ಲೇಟ್ ಸಿಗತ್ತಲ್ಲ ಅಂತ. ಸೊ ಆ ಥರ ಅವರು ಇದು ಮಾಡ್ತಾಯಿದ್ರು. ಒಂದ್ಸರಿ ಆ ಸ್ವದೇಶಿ ಇದನ್ನೆಲ್ಲ ಸುಡ್ಬೇಕಾರೆ ಯಾರೋ ಏನು ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಗೊಂಚಲು ಇದಿತ್ತು, ಯಾವುದು ಈ ಜೇನುಗಳು ಕಟ್ಟಿತ್ತು. ಆ ಜೇನ್ಗೆ ಯಾರೋ ಕಲ್ಲು ಹೊಡೆದ್ಬಿಟ್ಟಿದ್ದಾರೆ. ಅದು ಕೆಳಗಡೆ ಬಂದು ಎಲ್ಲರಿಗೂ ಕಸ್ತಾ ಇದೆ. ಆ ಟೈಮಲ್ಲಿ ಶಂಕರಣ್ಣ ಅವ್ರದ್ದು ಆ ಆ್ಯಕ್ಟಿವ್ನೆಸ್ ಹೆಂಗಿತ್ತಂದರೆ, ಫಸ್ಟು ಶಂಕರಣ್ಣವರು ಮಕ್ಕಳು, ನಾವೆಲ್ಲ ಚಿಕ್ಕವರು, ಎಲ್ಲರೂ ಅಲ್ಲೊಂದು ದೇವಸ್ಥಾನ ಇತ್ತು. ಆ ಫುಲ್ಲು ಮಕ್ಕಳನ್ನ ಕರ್ಕೊಂಡು ಆ ದೇವಸ್ಥಾನದ ಒಳಗಡೆ ಹಾಕ್ಬಿಟ್ರು. ಮೊದಲು ಮಕ್ಕಳನ್ನೆಲ್ಲ ಸೇಫ್ ಬಾಗಿಲಾಕ್ಬಿಟ್ರು. ಆಮೇಲೆ ಪಾಪ ಕ್ಯಾಮ್ರಾಮನ್ ಅವ್ರಿಗೆ ಚುಚ್ಚಿತು. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಎಲ್ಲ ಬಿಟ್ಟು ಅವ್ರನ್ನೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಬಂದು ಆಮೇಲೆ ಶುರು ಮಾಡಿದ್ದು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ನಿರ್ದೇಶಕ ಬರೀ ನಿರ್ದೇಶಕನಾಗೋದಲ್ಲದೆ ಹ್ಯುಮ್ಯಾನಿಟಿ, ಅಂದರೆ ಆ ಶೂಟಿಂಗ್ ಟೈಮಲ್ಲಿ ಯಾರ್ಯಾರಿಗೆ ಏನೇನಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಪಾಪ
ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರು ಆವಾಗ. ಸೊ ನಾವು ಏನಾದ್ರು ಮಾಡ್ಬೇಕಾದ್ರೆ ಅದನ್ನೆಲ್ಲ ನೆನೆಸ್ಕೋತೀವಿ, ನಮಗೆ ಅದೇ ಪಾಠ. ಹೌದು ಹೌದು, ಅದ್ಭುತ. ಇದು ಕೇಳೋಕ್ಕೆ ಮೈ ರೋಮಾಂಚನ ಆಗ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ಒಂದು ಶೂಟಿಂಗ್ ಸ್ಪಾಟಲ್ಲಿ ಅಷ್ಟೊಂದು ಬಜೆಟ್ ಇನ್ವೆಸ್ಟ್ ಮಾಡಿರ್ತಾರೆ. ಅಲ್ಲಿ ಇವಾಗ ನಾವು ಶೂಟಿಂಗ್ ಪೋಸ್ಟ್ಪೋನ್ ಮಾಡಿದ್ರೆ ಲಾಸ್ ಆಗೇ ಆಗುತ್ತೆ. ಒಬ್ಬ ಡೈರೆಕ್ಟರ್ ಆಗಿ ಲಾಸ್ಗಳನ್ನ ಪಕ್ಕಕ್ಕಿಟ್ಟು ಮೊದಲು ಮಾನವೀಯತೆ ಮೆರೆದಿದ್ದಾರೆ ಅಂತ ಅಂದರೆ ಅದು ಅವರ ದೊಡ್ಡ ಗುಣ. ಸೊ ಅವರ ಗರಡಿಯಲ್ಲಿ ಬೆಳೆದು ಬಂದ ಪುಟ್ಟ ಹುಡುಗ ನೀವು ಆಗಿನ ಕಾಲದಿಂದಲೂ. ಅಂದಮೇಲೆ ನೀವು ಈಗಿನ ಕಾಲಕ್ಕೆ ನೀವು ಒಂದು ಮಾರ್ಗದರ್ಶನ. ಸೊ ಅದು ಬಿಟ್ಟು ನೀವು ಶಂಕರಣ್ಣ ಅವ್ರ ಬಗ್ಗೆ ಹೇಳಬೇಕಾದಂಥ ಇನ್ನೂ ಏನಾದ್ರು ವಿಚಾರಗಳು ನಮ್ಮ ಜನಗಳಿಗೋಸ್ಕರ? ತುಂಬ ಇದೆ. ಏನಪ್ಪ ಅಂದರೆ ಅದಕ್ಕೆ ಒಂದು ದಿನ ಸಾಕಾಗಲ್ಲ, ನೀವು ಮೆಗಾ ಸೀರಿಯಲ್ ಥರ ಕೊಡಬೇಕು. ಸೊ 1 ಅವರಲ್ಲಿ ಮುಗ್ಸೋಕ್ಕಾಗಲ್ಲ. ಏನಪ್ಪ ಅಂತಂದರೆ ಅವ್ರ ಜೊತೆ ನಾವು ಆ ಆಗುಂಬೆನಲ್ಲಿ ಇದ್ದಿದ್ದೇ ಒಂದು ಸೌಭಾಗ್ಯ. ಅದಾದಮೇಲೆ ನಮ್ಮ ಜೊತೆ ಕ್ರಿಕೆಟ್ ಆಡೋರು, ಅವ್ರ ಜೊತೆ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಆಮೇಲೆ ಆಗುಂಬೆನಲ್ಲಿ ಒಂದು ಈ ನದಿ ಇತ್ತು, ಆ ನದಿನಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ನಮಗೇನಾಗೋಯ್ತು, ನಮಗೆ ಆಸೆ ಸ್ವಿಮ್ಮಿಂಗ್ ಮಾಡಬೇಕು ಅಂತ. ಶೂಟಿಂಗ್ ಇಟ್ಕೊಂಡಿದ್ದಾರೆ, ಸ್ವಿಮ್ಮಿಂಗ್ ಹೆಂಗೆ ಮಾಡೋಕ್ಕೆ ಬಿಡೋದು, ಎಲ್ಲಿ ಬೈತಾರೋ ಅಂತ. ಆವಾಗ ಸ್ವಲ್ಪ ಈ ಮಂಜುನಾಥ್ ಕಂಡ್ರೆ ಸ್ವಲ್ಪ ಇದಿತ್ತು ಚಿಕ್ಕ ವಯಸ್ಸಿಂದ. ಅವರು ಚಿಕ್ಕವರು ಅಂದಾನು ಮಾಡಿರೋದಲ್ವ ಅವ್ರ ಜೊತೆ. ಅವ್ರಿಗೆ ಪುಸ್ಲಾಯಿಸಿ ನಾವುಗಳೇ ಬಾರೋ ಮಂಜು ಸ್ವಿಮ್ಮಿಂಗ್ ಮಾಡೋಣ, ನಾನು ಹೇಳ್ಕೊಡ್ತೀನಿ ಅಂತೇಳಿ ಸ್ವಿಮ್ಮಿಂಗ್ ಮಾಡೋದು ಹೇಳ್ಕೊಡ್ತೀನಿ ಅಂತೇಳಿ ಎಲ್ಲ ಮಾಡ್ತಾ ಇದ್ವಿ. ಶಂಕರಣ್ಣ ಬಂದ್ಬಿಟ್ರು, ಶೂಟಿಂಗ್ ಇಟ್ಕೊಂಡಿದ್ದಾರೆ, ನಾವು ಅಲ್ಲಿ ಮಕ್ಕಳು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀವಿ. ನಾನು ಎಲ್ಲಿ ಬೈತಾರೋ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ನಾನು ಏನೋ ಮಾಡಿಬಿಟ್ವಿ, ಇನ್ನು ಬೈತಾರೆ ಅಂತ. ಅವ್ರು ಏನಿಲ್ಲ, ನೀಟಾಗಿ ಬಂದರು. ನನ್ನೇ ಬಿಟ್ಟು ನೀವು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀರ ಅಂತ ನಮ್ಮ ಜೊತೆಗೆ ಬಂದು ಅವರು ಸ್ವಿಮ್ಮಿಂಗ್ ಮಾಡಿ ನಮ್ಮ ಜೊತೆಗೇನೆ ಮಕ್ಕಳ ಥರ ಸಖತ್ತಾಗಿ ಸ್ವಿಮ್ಮಿಂಗ್ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆಲ್ಲ ಅದು ಇದು ತರಿಸ್ಕೊಟ್ರು, ಎಲ್ಲ ತಿಂದ್ವಿ. ನೋಡಿ, ಬರೀ ಶೂಟಿಂಗ್ ಒಂದೇ ಅಲ್ಲ, ಅವರು ಆ ಮಕ್ಕಳನ್ನ ಒಂದು ಮನೆ ಥರ, ಅವರು ಮನೆಯಲ್ಲಿ ನಾವೇನು ಕೆಲಸ ಹೇಳ್ತೀವಿ ಮಾಡ್ತಾರಲ್ಲ ನಮ್ಮ ಮಕ್ಕಳುಗಳು, ಆ ಥರ ಅವರು ತೊಗೊಂಡು ಹೋಗ್ತಾಯಿದ್ರು. ಅಂದರೆ ನಮ್ಮದೆಲ್ಲ ಆದಮೇಲೆ ಅವರು ನಮಗೆ ಅದು ಇದು ತಿನ್ನೋದಕ್ಕೆ ಕೊಡ್ತಾಯಿದ್ರು. ತಿಂದ ಮೇಲೆ ಇವಾಗ ವರ್ಕ್ ಮಾಡೋಣ, ಶೂಟಿಂಗ್ ಹೋಗೋಣ ಅನ್ನೋರು. ನಾವೆಲ್ಲ ಜೈ ಅಂತಿದ್ವಿ. ಸೊ ನೀಟಾಗಿ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಆ್ಯಕ್ಟ್ ಮಾಡ್ತಿದ್ವಿ. ಅಷ್ಟು ಚೆನ್ನಾಗಿತ್ತು. ನನಗೇನಪ್ಪ ಅಂದರೆ ಒಂದೇ ಒಂದು ನನಗೆ ಆಸೆ ಇದೆ. ಏನಪ್ಪ ಅಂದರೆ ಆ ಮಾಲ್ಗುಡಿ ಡೇಸು ಎಲ್ಲ ಮಕ್ಕಳು ಮಾಡಿದ್ದು. ಈಗ ಎಲ್ಲ ದೊಡ್ಡವರಾಗಿದ್ದೀವಿ, ನಮಗೆ ನಮ್ಮದೇ ಆದಂಥ ಇದು ನೋಡಿದ್ದೀವಿ. ಸೊ ಎಲ್ಲಿಯಾರು ಅವಕಾಶ ಸಿಕ್ಕಿದ್ರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಮಾಲ್ಗುಡಿ ಡೇಸ್ ಪಾರ್ಟ್ 2 ಅಂತ ಮಾಡಿ ಆ ಮಕ್ಕಳು ಯಾರ್ಯಾರು ನಾವು ಆ್ಯಕ್ಟ್ ಮಾಡಿದ್ದೀವೋ ನಾವುಗಳು ಪಾರ್ಟ್ 2ನಲ್ಲಿ ನಾವು ನಿರ್ದೇಶನ ಮಾಡಬೇಕು. ಅವರ ಸಲಹೆ, ಅವರ ಇದು ಇಟ್ಕೊಂಡು ನಾವು ಮಾಡಬೇಕು ಅನ್ನೋದು ಆಸೆ ಇದೆ. ಅದು ದೇವರು ಯಾವಾಗ ನೆರವೇರಿಸ್ತಾನೋ ಕಾಯ್ತಾ ಇದ್ದೀವಿ. ಇಲ್ಲ, ಇದು ಅದ್ಭುತವಾದ ಮಾತು. ಯಾಕೆ ಅಂತ ಅಂದರೆ ಶಂಕರಣ್ಣ ಅವರ ಲೆಗಸಿನ ನೀವು ಇನ್ನೂ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಇದ್ದೀರಲ್ಲ, ಅದು ಅದ್ಭುತವಾದಂಥ ಮಾತು, ಅದ್ಭುತವಾದಂಥ ಆಲೋಚನೆ. ನಿಮ್ಮ ಈ ಆಲೋಚನೆಗೆ ನಿಮಗೆ ಆದಷ್ಟು ಸಪೋರ್ಟ್ ಸಿಗಲಿ, ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗಲಿ. ಮತ್ತು ಯಾರ್ಯಾರು ಆ ಮಾಲ್ಗುಡಿ ಡೇಸನ್ನು